ಕಾಲೇಜಿನಲ್ಲಿ ಹಿಜಾಬ್ಗೆ ಅನುಮತಿ ಕೊಟ್ಟಂತಹ ಸರ್ಕಾರಕ್ಕೆ ಹಿಂದೂ ಸಂಘಟನೆಗಳು ಸಡ್ಡು ಕೊಡುತ್ತಿದೆ. ಹಿಜಾಬ್ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಸಮರ ಸಾರಿವೆ. ರಾಜ್ಯಾದ್ಯಂತ ಮಕ್ಕಳಿಗೆ ಶ್ರೀರಾಮ ಸೇನೆ ಕೇಸರಿ ಶಾಲ್ ಅನ್ನು ವಿತರಣೆ ಮಾಡಿದೆ. ಹಿಜಾಬ್ ವಿರುದ್ಧ ವಿವಿಧ ಹಿಂದೂ ಪರ ಸಂಘಟನೆಗಳು ಸಮರ ಸಾರಿರೋದು. ಹುಬ್ಬಳ್ಳಿಯ ಕನಕದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀರಾಮ ಸೇನೆ ಅಭಿಯಾನ ನಡೆಸಿದೆ. ಹಿಂದೂ ಯುವಕ ಯುವತಿಯರು ಕೇಸರಿ ಶಾಲ್ ಅನ್ನ ಧರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಕ್ಲಾಸ್ ರೂಮಿಗೆ ತೆರಳಿದ್ದಾರೆ ವಿದ್ಯಾರ್ಥಿ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಅವಕಾಶ, ಇದರ ಬಗ್ಗೆ ಹಿಂದೂ ಸಂಘಟನೆಗಳು ಸಿಡಿದೆದ್ದು. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧರಿಸೋದಕ್ಕೆ ಸರ್ಕಾರ ಏನು ಅನುಮತಿ ಕೊಡ್ತು, ಅದಕ್ಕೆ ಹಿಂದೂ ಸಂಘಟನೆಗಳು ಸಡ್ಡು ಕೊಟ್ಟರು. ಈ ಹಿಂದಿನ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗಳನ್ನು ಬ್ಯಾನ್ ಮಾಡಿತ್ತು. ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈಗ ಈ ಮೊನ್ನೆ ಒಂದು ಆದೇಶ ಹೊರಡಿಸಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗಳನ್ನು ಹಾಕಿಕೊಂಡು ಪ್ರವೇಶ ಮಾಡಬಹುದು ಅಂತೇಳಿ ಒಂದು ಆದೇಶ ಹೊರಡಿಸಿದೆ. ಇದರ ವಿರುದ್ಧ ಇಂದು ನಾವು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಜಿ ಮುತಾಲಿಕ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಕೇಸರಿ ಶಾಲ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಇದು ಸಮವಸ್ತ್ರ ಅಂದ್ರೆ ಸಮಾನತೆ. ಈ ಸಮಾನತೆ ಏನು ಮಾಡ್ದಂಗಾಯ್ತಿರು, ಎಲ್ಲ ಕಡೆನೂ ಸಮಾನತೆ ಸಾರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಈಗ ಹಿಜಾಬ್ ಹಾಕೊಂಡು ಕ್ಲಾಸ್ನಾಗ ಕುಂತ್ರ ಒಂದು ಜಾತಿಗೆ ಕುಮ್ಮಕ್ ಕೊಟ್ಟಂಗೈತಿ. ಮತ್ತೆ ಇವರು ಕೇವಲ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ಈ ಒಂದು ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಇವತ್ತ ಪ್ರಾರಂಭವಾಗೈತಿ. ಇನ್ನು ಮುಂದೆ ನಿರಂತರವಾಗಿ ಹೋರಾಟ ನಡೀತೈತೆ ಅಂತೇಳಿ ಈ ಮೂಲಕ ತಿಳಿಪಡಿಸ್ತಾರೆ. ಈ ಹಿಂದಿನ ಸರ್ಕಾರ ಇವತ್ತಿನಿಂದ ಶಾಲೆಗಳು ಆರಂಭ ಆಗಿದೆ. ಮಕ್ಕಳ ದಾಖಲಾತಿಗೆ ಚಾಲನೆ ಸಿಕ್ಕಿದೆ. ಶಾಲಾ ಮಕ್ಕಳನ್ನ ಎತ್ತಿನ ಗಾಡಿಯಲ್ಲಿ ಜಿಟಿ ದೇವೇಗೌಡ ಕರ್ಕೊಂಡು ಬಂದರು. ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿ ಆಂದೋಲನಕ್ಕೆ ಚಾಲನೆ ಸಿಕ್ಕಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ರತ್ನಹಳ್ಳಿ ಗ್ರಾಮದಲ್ಲಿ ಆಂದೋಲನ. ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಜಿಟಿ ದೇವೇಗೌಡರು ಹಾರೈಕೆ ಮಾಡಿದರು. ಚಾಮುಂಡೇಶ್ವರಿ ಕ್ಷೇತ್ರದ ರತ್ನಹಳ್ಳಿ ಗ್ರಾಮದಲ್ಲಿ ನಡೆದಂತ ಆಂದೋಲನ. ಎತ್ತಿನ ಗಾಡಿಯಲ್ಲಿ ಮಕ್ಕಳನ್ನ ಕರೆತಂದ್ರು ಜಿಟಿ. ಶಾಲಾ ಮಕ್ಕಳನ್ನ ಎತ್ತಿನ ಗಾಡಿಯಲ್ಲಿ ಕರೆತಂದಂತಹ ದೃಶ್ಯವನ್ನ ನೋಡ್ತಾ ಇದ್ರು. ಇವತ್ತಿನಿಂದ ಶಾಲೆಗಳು ಆರಂಭ ಆಗಿದೆ. ಮಕ್ಕಳ ದಾಖಲಾತಿಗೆ ಆಂದೋಲನಕ್ಕೆ ಚಾಲನೆ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.